ರೆಡ್ಡಿ ರಾಮುಲು ದೋಸ್ತಿಯಲ್ಲಿ ಬಿರುಕಲ್ಲ ಗಣಿಯ ಕಂದಕವೇ ನಿರ್ಮಾಣ ಆಗಿದೆ. ಅದೊಂದು ಗೋಡೆ ಇಬ್ಬರ ಮನಸ್ಸಿಗೆ ಬೀಗ ಜಡಿಯುವಂತೆ ಮಾಡಿದೆ. ನಿನ್ನೆಯಿಂದ ಶುರುವಾದ ಈ ಸಮರಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ದಿಲ್ಲಿಗೆ ಬರುವಂತೆ ಕಟ್ಟಪ್ಪಣೆ ಮಾಡಿದೆ. ಆದರೆ ಕಂದಕ ಮಾತ್ರ ದೊಡ್ಡದಾಗ್ತಾನೆ ಇದೆ. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಗಿಸಿದ್ದೀವಿ. ಒಂದು ಎಪಿಸೋಡನ್ನು ಮುಗಿಸಿ ಆಲ್ರೆಡಿ ನಾನು ಬಿಜೆಪಿಯಲ್ಲಿ ಇದ್ದೀನಿ ಸರ್. ಬಿಜೆಪಿ ನನ್ನ ಸ್ವಂತ ತಾಯಿ ಇದ್ದಂತೆ ಸರ್. ಬಿಜೆಪಿ ಯಾವತ್ತೂ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ. ವೇದಾಂತಿ ಹೇಳಿದ್ದು ಹೊನ್ನೆಲ್ಲವೂ ಮಣ್ಣು, ಆದರೆ ಕವಿಯ ಕಲ್ಪನೆಯಲ್ಲಿ ಕಂಡಿದ್ದು ಮಣ್ಣೆಲ್ಲ ಹೊನ್ನು. ಬಳ್ಳಾರಿ ಜಿಲ್ಲೆ ಗಣಿಧೂಳಿನಲ್ಲಿ ಅದ್ದಿ ಎದ್ದು ಬಂದ ಚಿತ್ರಬ್ರಹ್ಮನ ಕಥನಕ್ಕೂ ಈ ರಾಜಕೀಯಕ್ಕೂ ಎತ್ತಣಿಂದೆತ್ತ ಸಂಬಂಧ. ಪ್ರಶ್ನೆಗಳಿಗೆ ಉತ್ತರ ಹೊನ್ನು ಮಣ್ಣು. 2 ದಶಕದ ಹಿಂದೆ ಇದೇ ಗಣಿಧೂಳಿನಲ್ಲಿ ಸಂಪತ್ತಿನ ಹೊಳೆಯುಕ್ಕಿ ಹರಿದು ಕುಟೀರ ಕಟ್ಟಿ ಆಳಿದ್ದ ಸಾಮ್ರಾಜ್ಯ ಈಗ ಅದೇ ಧೂಳಿನಲ್ಲಿ ಸಿಲುಕಿದ ಗಣಿಧಣಿಗಳ ಸ್ನೇಹ ಚಕ್ರ ಎಂದೆಂದೂ ಸರಿಪಡಿಸಲಾಗದಷ್ಟು ಹಳಸಿ ಹೋಗಿದೆ. ಜನಾರ್ದನ ರೆಡ್ಡಿ ಮನಸ್ಸಿಗೆ ಘಾಸಿ ಮಾಡಿದ ರಾಮುಲು ಕಟ್ಟಿದ ಗೋಡೆ. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ನಿಂದ ಸಂಧಾನ ಗೇಟ್ ಓಪನ್. ಬಳ್ಳಾರಿಯ ಗಣಿಧೂಳು ಸ್ನೇಹ ಲೋಕದಲ್ಲಿ ಮಹಾಬಿರುಕು ಮೂಡಿಸಿದೆ. ಚೀನಾದ ಮಹಾಗೋಡೆಗಿಂತ ಬಲಿಷ್ಠ ರೆಡ್ಡಿ ರಾಮುಲು ಸ್ನೇಹ ಎಂಬ ಕೃಷ್ಣ ಕುಚೇಲರ ಸ್ನೇಹ ಸಂಬಂಧಕ್ಕೆ ರಾಜಕೀಯ ಹುಳಿ ಹಿಂಡಿದೆ. ಮನಸ್ಸಿಗೆ ಗೋಡೆ ಕಟ್ಟಿದ ಮೇಲೆ ಈ ಗೋಡೆ ಯಾವ ಲೆಕ್ಕ ಅಲ್ವಾ? ಆದ್ರೆ ಇದೊಂದೇ ಒಂದು ಗೋಡೆ ಆಪ್ತ ಮಿತ್ರರ ಮನಸ್ಸನ್ನ ಹೋಳಾಗಿಸಿದೆ ಅಂತ ಬಳ್ಳಾರಿಯ ಬೀದಿಗಳಲ್ಲಿ ಟಂಕಣ ಕೇಳಿಸ್ತಾ ಇದೆ. ಗಣಿನಾಡಲ್ಲಿ RR ವಾರ್ಗೆ ಬೆಚ್ಚಿ ಬಿದ್ದ ಹೈಕಮಾಂಡ್. ರೆಡ್ಡಿ ರಾಮುಲುಗೆ ತುರ್ತಾಗಿ ಡೆಲ್ಲಿಗೆ ಬರುವಂತೆ ಸೂಚನೆ. ಇಬ್ಬರ ಹೃದಯ ಮತ್ತೆ ಪಲ್ಲವಿಸೋಕೆ ಹುಬ್ಬಳ್ಳಿಯ ಪ್ರಹ್ಲಾದ್ಗೆ ಈ ಶಸ್ತ್ರಚಿಕಿತ್ಸೆಯ ಸುಶ್ರುತನ ಪಾತ್ರವನ್ನ ಒಪ್ಪಿಸಲಾಗಿದೆ. ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಸಂಧಾನಕ್ಕೆ ಕಸರತ್ತು ನಡೆಸ್ತಾ ಇರೋ ಹೈಕಮಾಂಡ್ ಮುನಿಸಿಗೆ ಮುಲಾಮು ಹಚ್ಚೋಕೆ ಸಂಧಾನದ ಹೊಣೆಯನ್ನ ಜೋಶಿ ಹೆಗಲಿಗೆ ನೀಡಿದೆ. ದೆಹಲಿಗೆ ರಾಮುಲುನ ಕರ್ಕೊಂಡು ಬರೋಕೆ ಸೂಚನೆ ನೀಡಲಾಗಿದೆ. ನಿನ್ನೆ ಫೋನ್ನಲ್ಲಿ ನಡ್ಡಾ ಜೊತೆ ಮಾತನಾಡಿದ್ದ ರಾಮುಲು ವಾರದ ಸಮಯ ಕೇಳಿದ್ದಾರೆ. ರಾಮುಲು ಬಳಿಕ ರೆಡ್ಡಿಗೂ ದೆಹಲಿಗೆ ಬರೋಕೆ ವರಿಷ್ಠರು ಸೂಚನೆಯನ್ನ ನೀಡಿದ್ದು ಮಾತು ಬೆಳ್ಳಿ ಮೌನ ಬಂಗಾರದ ಗಾದಿಯನ್ನ ನೆನಪಿಸಿದ್ದಾರೆ. ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿಯ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂಥ ಕೆಲಸ, ಏನೇನಾಗಿದೆ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ದಿಲ್ಲಿಗೆ ಬರೋಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಗಿಸಿದ್ದೀವಿ. ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಗಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮುಲು ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು. ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿ ಬಿಡಲ್ಲ, ಕದನಕ್ಕಿಲ್ಲ ವಿರಾಮ. ರೆಡ್ಡಿ ವಿರುದ್ಧ ಬರಿದಾಗದ ಬತ್ತಳಿಕೆಯಲ್ಲಿನ ರಾಮುಲು ಬಾಣ. ನಾನು ಬಿಜೆಪಿ ಬಿಡೋದಿಲ್ಲ, ಪಕ್ಷದಲ್ಲೇ ಇರ್ತೀನಿ ಸಿಡಿದೆದ್ದಿದ್ದ ಮಾಜಿ ಸಚಿವ ಶ್ರೀರಾಮುಲು ಸ್ಪಷ್ಟ ನುಡಿ ಇದು. ಕಾಂಗ್ರೆಸ್ ನಾಯಕರು ಅಭಿಮಾನದ ಮಾತನಾಡಿದ್ದಾರೆ. ರಾಮುಲು ಒಳ್ಳೆಯವನು ಅನ್ನೋ ಕಾರಣಕ್ಕೆ ಪಕ್ಷ ಕರೀತಿದ್ದಾರೆ. ಈ ಮೂಲಕ ನಿನ್ನೆ ಕ್ರೈಮ್ ಡೈರಿ ಪ್ರವಚನ ನೀಡಿದ್ದ ರೆಡ್ಡಿ ವಿರುದ್ಧ ಬಿರುಸಿನ ಬಾಣವನ್ನ ರಾಮುಲು ಪ್ರಯೋಗಿಸಿದ್ದಾರೆ. ಮೋದಿ ಅಮಿತ್ ಶಾ ವರೆಗೆ ಸುದ್ದಿ ಮುಟ್ಟಿಸಿದ್ದೇವೆ, JP ನಡ್ಡಾ ಜೊತೆ ಸಮಸ್ಯೆ ಬಗ್ಗೆ ಮಾತನಾಡಿದ್ದೇನೆ ಅಂತ ರೆಡ್ಡಿ ಹಬ್ಬಿಸಿದ್ದ ವದಂತಿಗಳಿಗೆ ಇತಿಶ್ರೀ ಹಾಡಿದ್ದಾರೆ. ಒಂದು ಎಪಿಸೋಡನ್ನು ಮುಗಿಸಿ ಆಲ್ರೆಡಿ ನಾನು ಬಿಜೆಪಿಯಲ್ಲಿ ಇದ್ದೀನಿ ಸರ್. ಬಿಜೆಪಿ ನನ್ನ ಸ್ವಂತ ತಾಯಿ ಇದ್ದಂತೆ ಸರ್.
ಬಿಜೆಪಿಗೆ ಯಾವತ್ತೂ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ. ಹಂಗಾಗಿ ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಅಲ್ಲ, ಯಾವತ್ತೂ ಕೂಡ ಯಾರನ್ನ ಕರೀತಾರೆ ಸರ್, ಒಳ್ಳೆಯವರಿದ್ದರೇನೆ ಕರೆಯೋದು. ಬಹಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರ, ಹಿಂಗ ಮುಖ ತಿರುಗೊಳಗಡೆನೆ ಬೈಕೊಂತಿರ್ತಾರ. ಇನ್ನು ನಡ್ಡಾ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಧ್ಯಸ್ಥಿಕೆ ವಹಿಸಿದ್ದಾರೆ. ರಾತ್ರಿ ಗೌಪ್ಯ ಸ್ಥಳದಲ್ಲಿ ರಾಮುಲು ಜೊತೆ ಅಶೋಕ್ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇದೆಲ್ಲ ಸಂಧಾನ ಅಸಮಾಧಾನ ತಣಿಸುವ ಕಾರ್ಯ. ಸದ್ಯಕ್ಕೆ ಬಳ್ಳಾರಿ ಬಿಜೆಪಿಯಲ್ಲಿ ರೆಡ್ಡಿ ರಾಮುಲು ಮಾತಿನ ಸಮರ ಅಂತ್ಯ ಕಂಡಿದೆ. ಅಂತರ್ಯುದ್ಧಕ್ಕೆ ವಿರಾಮ ಬಿದ್ದಿಲ್ಲ. ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.